ಹೆಣ್ಣಿಗೆ ಕೊಟ್ಟ ಸ್ಥಾನಮಾನ ಎಂಥದ್ದು? ತಾಯಿ ಪ್ರಪಂಚ ಬೆಳೆಸುವಲ್ಲಿ ತಾಯಿಯಾದವಳು ಬೇಕೆ, ಹೆಣ್ಣಾದವಳು ಬೇಕೆ. ಸರಸಿಜಾಸನ ಸೃಷ್ಟಿಯಲ್ಲಿ ಏನಾಗಿದೆ ದೋಷ? ನಾನೊಬ್ಬ ರಾಜಕುಮಾರಿಯಾಗಿದ್ದೇನೆ, ಕುಲದ್ರೂಪಿಯಾಗಿದ್ದೇನೆ, ಆರೋಗ್ಯವಂತರಾಗಿದ್ದೇನೆ, ವಿದ್ಯಾವಸಿಯಾಗಿದ್ದೇನೆ. ಒಬ್ಬಳು ಹೆಣ್ಣಿಗೆ ಬಂದು ನನ್ನ ಯಶಸ್ಸನ್ನು ಸಾಧಿಸುವುದಕ್ಕೆ ನೀನು ಇದ್ದೇನೆ, ಅಷ್ಟನ್ನು ಸಂಪಾದಿಸಿದ್ದೇನೆ, ಅಷ್ಟನ್ನು ಮಾಡಲು ನನ್ನ ಬದುಕು ಹಾಳಾಯಿತು ಅಂತಾದ್ರೆ ಆ ಸರಸಿಜಾಸನ ಬಿಟ್ಟನೆ ಹೌದು. ವ್ಯಕ್ತಿ ಮಾಡಿರುವಂತಹ ಪಾಪ ಪುಣ್ಯಗಳಿಗೆ ಹಣಬರಹವಾಗಿ ಬರ್ತದೆ ಎಂಬುದಕ್ಕೆ ಹಣಬರಹವಾಗಿ ಸರಸಿಜಾಸನ ಬಿಟ್ಟನಲ್ಲ. ನಮ್ಮ ಪ್ರಾರಬ್ಧಕ್ಕೆ ನಾವು ಅವನನ್ನು ಆರೋಪಿಸಬೇಕಷ್ಟೇ. ಹಾಗಿದ್ರೆ ನನ್ನ ಬದುಕು ನನ್ನಿಂದ ಹಾಳಾದಲ್ಲ, ನನ್ನಪ್ಪ ಪರಮ ಪಾಪತಿಯಲ್ಲ, ಸಾಧ ಮೂರ್ಖನಲ್ಲ, ಸರಸಿಜಾಸನ ಬಿಟ್ಟನಲ್ಲ, ಆದರೂ ನನ್ನ ಬದುಕು ಹಾಳಾದದ್ದು ಸಾಧಲ್ಲ. ಯಾರಿಲ್ಲ 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 ಪೂಜೆಗೆಂದು ಬ್ರಾಹ್ಮಣರು ಹರಿವಾಣದಲ್ಲಿ ಕೆಂಪು ಹೂವನ್ನು ಹಿಡಿದು ಹೋಗ್ತಾ ಇದ್ದ. ಅದನ್ನು ಕಂಡಿರುವಂತಹ ನಾಯಿಯನ್ನು ಮಾಂಸವನ್ನು ಭಾರಿಸಲು ಬಾಯಿ ಹಾಕಿ ನಾಯಿಗೆ ಆಹಾರವಾಗಲಿಲ್ಲ, ಪೂಜೆಗೆ ಹೂವಾಗಲಿಲ್ಲ. ಅಂಬೆಯ ಸ್ವರೂಪವಂತಹ ಕೆಂಪು ಹೂವಿನಂತ ಹಾಗಿದ್ರೆ ಬಂದಿರುವಂತಹ ಯಾವ ಮಕ್ಕಳಿಗೆ ಗೆದ್ದಿರುವಂತಹ ಸಾಲ ತಾನಾಗಿ ಬೆಳೆದು ಇನ್ನೇನು ಮಾಲೀಕನವನ ಕಲ್ಲಿಗೆ ಆಗ್ತೇನೆನ್ನುವ ಸಂದರ್ಭಕ್ಕೆ ಮಂಗಳದ ಅಂಗಳಕ್ಕೆ ಹಿಂಗಳದ ಮಳೆಗರದ ಹಾಗೆ